ಹಾಯ್ ಹೆಲೋ ನಮಸ್ಕಾರ ಮಕ್ಕಳೇ. ಆಗಸ್ಟ್ 20 ಇಂದ ನಿಮ್ಮ ಮಿಡ್ ಟರ್ಮ್ ಎಕ್ಸಾಮ್ ವರೆಗೆ ನಿಮ್ಮ ಡೈಲಿ ಟೈಮ್ ಟೇಬಲ್ ಏನಿರಬೇಕು, ಯಾವುದನ್ನ ಫಾಲೋ ಮಾಡಿದ್ರೆ ನೀವು 90+% ಅನ್ನ ಸ್ಕೋರ್ ಮಾಡಬಹುದು ಅಂತ ಸ್ಟೆಪ್ ಬೈ ಸ್ಟೆಪ್ ಹೇಳ್ತೇನೆ. ನಾನು ನಿಮ್ಮ ಪರೀಕ್ಷೆಯ ಶಿಕ್ಷಕ ಆದರ್ಶ್ ಸರ್. ಫಸ್ಟ್, ನಿಮ್ಮ ಮಿಡ್ ಟರ್ಮ್ ಎಕ್ಸಾಮಿಗೆ ನಿಮ್ಮ ಗೋಲ್ ಏನಿದೆ ಅಂತ ಎಲ್ಲರೂ ಸಹ ಕಮೆಂಟಲ್ಲಿ ಹಾಕಿ. 90% ಸ್ಕೋರ್ ಮಾಡಬೇಕು ಅಥವಾ 95% ಏನು ನಿಮ್ಮ ಗೋಲ್ ಇದೆ ಅಂತ ಎಲ್ಲರೂ ಸಹ ಕಮೆಂಟಲ್ಲಿ ಹಾಕಿ. ಯಾಕಂದರೆ ನಮ್ಮ ಹತ್ರ ಒಂದು ಗೋಲ್ ಇದೆ ಅಂದಮೇಲೆ ಅದನ್ನು ಅಚೀವ್ ಮಾಡಲಿಕ್ಕೆ ಸ್ಟೆಪ್ಸ್ಗಳನ್ನ ಫಾಲೋ ಮಾಡ್ಬೋದು. ಆದರೆ ಅದೇ ನಮ್ಮ ಹತ್ರ ಗೋಲೇ ಇಲ್ಲ ಅಂದರೆ ಹೇಗೆ ಯಾವ ಸ್ಟೆಪ್ಸ್ಗಳನ್ನ ತೆಗೆದುಕೊಳ್ಬೇಕು ಅದೇ ಗೊತ್ತಾಗಲ್ಲ. ಹೀಗಾಗಿ ನಿಮ್ಮ ಹತ್ತಿರ ಈ ಒಂದು ಗೋಲ್ ಇದೆ ಅನ್ಕೊಳ್ತೇನೆ. ಹಾಗೆ ಎಲ್ಲರೂ ಸಹ ಕಮೆಂಟಲ್ಲೂ ಗೋಲನ್ನು ಹಾಕಿದ್ದೀರಾ ಅನ್ನೋ ಭರವಸೆ ನನಗಿದೆ. ಹಾಕಿದ್ದೀರಾ ತಾನೇ? ಎಸ್. ಹಾಗಾದರೆ ಏನಿರಬೇಕು ನಿಮ್ಮ ಟೈಮ್ ಟೇಬಲ್? ಫಸ್ಟ್ ಆಫ್ ಆಲ್ ನಿಮ್ಮ ಡೇದಲ್ಲಿ ಎಲ್ಲಿ ಟೈಮ್ ವೇಸ್ಟ್ ಆಗ್ತಾ ಇದೆ ಅಂತ ಐಡೆಂಟಿಫೈ ಮಾಡಿ. ವೆರಿ ವೆರಿ ಇಂಪಾರ್ಟೆಂಟು. ಯಾಕಂದರೆ ಎಲ್ಲರ ಹತ್ರನೂ ಇರೋದು 24 ಅವರ್ಸ್ ಮಾತ್ರ. ಈ 24 ಅವರ್ಸ್ಗಳಲ್ಲಿ ನಾವು ಪ್ರೊಡಕ್ಟಿವ್ ಆಗಿ ಅತಿ ಹೆಚ್ಚಿನ ಎಫಿಷಿಯನ್ಸಿಯೊಂದಿಗೆ ಈ 24 ಅವರ್ಸ್ಗಳನ್ನ ಯುಟಿಲೈಸ್ ಮಾಡಬೇಕು. ನೀವು ರೀಲ್ಸ್ ಸ್ಕ್ರೋಲ್ ಮಾಡೋದ್ರಲ್ಲಿ, ಓದಿದ್ದನ್ನೇ ಓದೋದ್ರಲ್ಲಿ, ರೀಡಿಂಗಲ್ಲಿ, ಅಥವಾ ಸುಮ್ಮನೆ ಎಫರ್ಟ್ಸ್ಗಳನ್ನ ಹಾಕ್ತಾ ಇದ್ರೆ ಅದರಿಂದ ಏನೂ ಔಟ್ಕಮ್ ಬರ್ತಾ ಇಲ್ಲ. ಇಂತಹ ಯಾವುದಾದರೂ ಕೆಲಸ ಇದ್ದರೆ ಅವುಗಳನ್ನ ಎಲಿಮಿನೇಟ್ ಮಾಡಬೇಕು. ಫಸ್ಟ್ ಸ್ಟೆಪ್ ಏನಾಗುತ್ತೆ, ನಾವು ಪ್ರೊಡಕ್ಟಿವ್ ಆಗಬೇಕು. ಟೈಮನ್ನು ಕರೆಕ್ಟಾಗಿ ಯುಟಿಲೈಸ್ ಮಾಡಬೇಕಂದ್ರೆ ಎಲ್ಲಿ ಟೈಮ್ ವೇಸ್ಟ್ ಆಗ್ತಾ ಇದೆಯೋ ಅದನ್ನು ತೆಗೆದು ಹಾಕೋದು ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಈ ಸ್ಟೆಪ್ಪು ನಿಮಗೆ ಅರ್ಥ ಆಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ. ಇದರಿಂದ ನನಗೂ ಸಹ ಗೊತ್ತಾಗುತ್ತೆ ಯು ಆರ್ ವಿತ್ ಮೀ. ನಿಮ್ಮ ಜೊತೆ ಮಾತನಾಡಲು ನನಗಿರುವಂತಹ ಒಂದೇ ಒಂದು ಮಾಧ್ಯಮ ಅಂದರೆ ಲೈಕ್ಸ್ಗಳು, ಕಮೆಂಟ್ಸ್ಗಳು. ಹೀಗಾಗಿ ಆದಷ್ಟು ಅವುಗಳನ್ನ ಮಾಡಿ. ನನಗೊತ್ತು ನಿಮಗೆ ಟೆನ್ಷನ್ ಆಗುತ್ತೆ, ಪ್ರೆಷರ್ ಇದೆ, ಸ್ಟ್ರೆಸ್ ಇದೆ. ಐ ಆಮ್ ಹಿಯರ್. ನಿಮ್ಮ ಪರೀಕ್ಷೆಯ ಆದರ್ಶ್ ಸರ್ ಇಲ್ಲಿದ್ದಾರೆ. ಪ್ರತಿಯೊಂದು ಕಮೆಂಟ್ಸನ್ನು ನೋಡ್ತಾರೆ. ಹೀಗಾಗಿ ರೆಸ್ಟ್ ಅಶ್ಯೂರ್ಡ್ ಆಗಿರಿ. ನಿಮ್ಮ ಕಮೆಂಟ್ಸ್ಗಳನ್ನ ನೋಡಿ ನಿಮಗೋಸ್ಕರ ಬೇಕಾದಂತಹ ವಿಡಿಯೋವನ್ನು ನಾನು ಮಾಡ್ತೇನೆ. ಫಸ್ಟ್ ಸ್ಟೆಪ್ಪು ಟೈಮ್ ವೇಸ್ಟ್ ಆಗ್ತಾ ಇದೆ ಐಡೆಂಟಿಫೈ ಮಾಡೋದು. ಸೆಕೆಂಡ್ ಸ್ಟೆಪ್ಪು ಸ್ಮಾರ್ಟ್ ಸ್ಟಡಿ ಅಂತ ಕೇಳ್ತೀರಾ, ಬಟ್ ಸ್ಮಾರ್ಟ್ ಟೈಮ್ ಅನ್ನೋದು ಸಹ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಹಾಗಂದರೆ ಏನು? ಯಾವ ಮೂಮೆಂಟ್ನಲ್ಲಿ ನಿಮ್ಮ ಎನರ್ಜಿ ಅಥವಾ ನಿಮ್ಮ ಕಾನ್ಸಂಟ್ರೇಷನ್ ಹೆಚ್ಚಿಗೆ ಇರುತ್ತೋ ಅದನ್ನು ಮ್ಯಾಕ್ಸಿಮಮ್ ಮಾಡಿಕೊಳ್ಬೇಕು. ತೂಕಡಿಸ್ತಾ ನಿದ್ದೆಗಣ್ಣಲ್ಲಿ ನೀವು 2-3 ತಾಸು ಓದೋದು, ಅದೇ ಬೆಳಗ್ಗೆ ಎದ್ದು ಫ್ರೆಶ್ ಆಗಿರುವಂತಹ ಮೈಂಡ್ನೊಂದಿಗೆ 1 ಅವರ್ ಓದೋದು, ಎರಡೂ ಒಂದೇ. ಐ ವುಡ್ ಪ್ರಿಫರ್ ಫ್ರೆಶ್ ಮೈಂಡ್ನೊಂದಿಗೆ ಫುಲ್ ಪ್ರೊಡಕ್ಟಿವ್ ಆಗಿ 1 ಅವರ್ ಓದೋದು. ಹೀಗಾಗಿ ನಿಮ್ಮ ಹತ್ರ ಸ್ಮಾರ್ಟ್ ಟೈಮ್ ಓದಲಿಕ್ಕೆ ಒಂದು 4 ಅವರ್ಸ್ ಇದೆ ಅಂದ್ಕೊಂಡ, 4 ಗಂಟೆ ಇದೆ ಅಂದರೆ ಆ 4 ಗಂಟೆ ನಿಮ್ಮ ಆ ಡೇನ ಬೆಸ್ಟ್ 4 ಅವರ್ಸ್ ಆಗಿರಬೇಕು ಕಾನ್ಸಂಟ್ರೇಷನ್ ವೈಸ್. ಯಾಕಂದರೆ ನೀವು ಫುಲ್ ಡಲ್ ಆಗಿ ಫುಲ್ ಸೋಮಾರಿತನದಲ್ಲಿ ಏನೂ ಎನರ್ಜಿ ಇಲ್ಲದೆ ಈ 4 ಅವರ್ ನಾನು ಓದಿದೆ ಅಂದರೆ ಅದರಿಂದ ಬರ್ತಾ ಇರುವಂತಹ ಔಟ್ಪುಟ್ ಏನೂ ಆಗಲ್ಲ ಮಗು. ಹೀಗಾಗಿ ಫಸ್ಟು ಎಲ್ಲಿ ಟೈಮ್ ವೇಸ್ಟ್ ಆಗ್ತಾ ಇದೆ ಅದನ್ನು ಐಡೆಂಟಿಫೈ ಮಾಡಬೇಕು. ಸೆಕೆಂಡು, ಸ್ಮಾರ್ಟ್ ಟೈಮ್. ನೀನು ಸೆಲ್ಫ್ ಸ್ಟಡಿ ಮಾಡ್ತಾ ಇರುವಂತಹ 3 ಅವರ್ಸ್ 4 ಅವರ್ಸ್ ಏನೇ ಒಂದು ಟೈಮ್ ಇರ್ಬೋದು, ಅದು ನಿನ್ನ ಆ ಡೇನ ಮೋಸ್ಟ್ ಎನರ್ಜೆಟಿಕ್, ಮೋಸ್ಟ್ ಎಫಿಷಿಯಂಟ್ 4 ಅವರ್ಸ್ ಆಗಿರಬೇಕು. ಹಾಗಾದರೆ ಈ ಪಾಯಿಂಟು ನಿಮಗೆ ಅರ್ಥ ಆಗಿದೆ ಅಂದ್ಕೊಳ್ತೇನೆ. ಆ್ಯಂಡ್ ಥರ್ಡ್ ಆ್ಯಂಡ್ ವೆರಿ ಇಂಪಾರ್ಟೆಂಟು, ನಿಮ್ಮನ್ನು ನೀವು ನಂಬಬೇಕು. ಯಾಕಂದರೆ ಬೋರ್ಡು ಆಗಲ್ಲ ನಿಮ್ಮ ಹತ್ರ, ಆ ಎಕ್ಸಾಮ್ ಇದೆ, ಈ ಎಕ್ಸಾಮ್ ಇದೆ ಅಂತ ಹೇಳಲಿಕ್ಕೆ ಬಹಳಷ್ಟು ಜನ ಸಿಗ್ತಾರೆ. ಬಟ್ ಎಲ್ಲಿ ತನಕ ನೀವು ನಿಮ್ಮನ್ನು ನಂಬಲ್ವೋ, ಎಲ್ಲಿ ತನಕ ನೀವು ನಿಮ್ಮ ಹಾರ್ಡ್ ವರ್ಕನ್ನು ನಂಬಲ್ವೋ ಅಲ್ಲಿ ತನಕ ಏನೂ ಮಾಡಲಿಕ್ಕಾಗಲ್ಲ. ಯಾಕಂದರೆ ಒಬ್ಬ ಕಾನ್ಫಿಡೆಂಟ್ ಆಗಿರುವಂತಹ ವಿದ್ಯಾರ್ಥಿ 60% ಓದಿದ್ರೂ ಸಹ ಎಕ್ಸಾಮಲ್ಲಿ ಆತ 80% ತೆಗೆದುಕೋತಾನೆ. ಅದೇ 80% ಓದಿರುವಂತಹ ವಿದ್ಯಾರ್ಥಿ ನಾನೇನೂ ಓದಿಲ್ಲ, ನನ್ನ ಮೇಲೆ ನನಗೆ ನಂಬಿಕೆ ಇಲ್ಲ,
ಪ್ರೆಷರ್ ಆಗ್ತಾ ಇದೆ, ಟೆನ್ಷನ್ನು, ಸ್ಟ್ರೆಸ್ಸು ಅಂತ ಆತ 60% ತೆಗೆದುಕೊಳ್ತಾನೆ. ಹೀಗಾಗಿ ನಿಮ್ಮನ್ನು ನೀವು ನಂಬೋದು, ಕಾನ್ಫಿಡೆಂಟ್ ಆಗಿರೋದು, ಎಫರ್ಟ್ಸ್ಗಳನ್ನ ಹಾಕೋದು, ಎಸ್ ನಾನು ಮಾಡ್ತಾ ಇರೋದು ಕರೆಕ್ಟು, 3 ಅವರ್ 4 ಅವರ್ ಓದ್ತಾ ಇದ್ದೀನಿ, ನಾನು ಹೆಚ್ಚಿಗೆ ಮಾಡಬೇಕು, ಈ ರೀತಿ ಒಂದು ಮೋಟಿವೇಶನ್ ಹೋಗೋದು ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಅದಕ್ಕೋಸ್ಕರನೇ ಎಲ್ಲರೂ ಸಹ ಕಮೆಂಟಲ್ಲಿ ಹಾಕಿ ಐ ವಿಲ್ ಡೂ ಇಟ್. ಯಾಕೆ ಆದರ್ಶ್ ಸರು ಕಮೆಂಟ್ ಮಾಡಿ ಅಂತ ಹೇಳ್ತಾರೆ ಅಂದರೆ, ಇದರಿಂದ ನಿಮ್ಮ ಸಬ್ ಕಾನ್ಷಿಯಸ್ ಮೈಂಡ್ಗೂ ಸಹ ಒಂದು ಮೆಸೇಜ್ ಹೋಗುತ್ತೆ, ಎಸ್ ನನ್ನ ಹತ್ರ ಆಗತ್ತೆ ಅಂತ. ಯಾಕಂದರೆ ಇಲ್ಲಿ ತನಕ ಕ್ವಾರ್ಟರ್ಲಿ ಎಕ್ಸಾಮ್ ಒಂದು ಚೆನ್ನಾಗಿಲ್ಲ, ಯೂನಿಟ್ ಟೆಸ್ಟ್ಗಳು ಕರೆಕ್ಟ್ ಆಗಿಲ್ಲ, ಬೋರ್ಡ್ನಿಂದ ಅದೆಷ್ಟೋ ಡಾಕ್ಯುಮೆಂಟ್ಸ್ಗಳು ಬಂದಿವೆ, ನನಗೇನು ಅರ್ಥ ಆಗ್ತಾ ಇಲ್ಲ ಅಂತ ಇರ್ತೀರಾ. ಬಟ್ ಒಂದ್ಸಲ ನಿಮ್ಮನ್ನು ನೀವು ಅಪ್ರಿಷಿಯೇಟ್ ಮಾಡ್ಕೊಳ್ಳಿ, ಎಸ್ ನಾನು ಈ ಎಲ್ಲ ಎಫರ್ಟ್ಸ್ಗಳನ್ನ ಹಾಕಬೇಕು, ಬಟ್ ಎಲ್ಲದಕ್ಕಿಂತ ಹೆಚ್ಚಾಗಿ ನನಗೆ ನಂಬಿಕೆ ಇದೆ, ಐ ವಿಲ್ ಡೂ ಇಟ್ ಅಂತ. ಆವಾಗ ನಿಮ್ಮ ಮೈಂಡಿಗೂ ಸಹ ಗೊತ್ತಾಗತ್ತೆ, ಹಾಂ ಈ ಮಗು ತನ್ನಲ್ಲಿ ತಾನು ನಂಬಿಕೆಯನ್ನು ಇಟ್ಟಿದೆ, ಹೀಗಾಗಿ ಮೈಂಡು ಹೇಳುತ್ತೆ ನಾನು ಸಹ ಆದಷ್ಟು ಕೋಆಪರೇಟ್ ಮಾಡಬೇಕು, ಬೇಕಾದಂಥ ಸಪೋರ್ಟನ್ನು ಕೊಡಬೇಕು ಅಂತ. ಹೀಗಾಗಿ ಪ್ರತಿಯೊಬ್ಬರೂ ಸಹ ಕಮೆಂಟಲ್ಲಿ ಐ ವಿಲ್ ಡೂ ಇಟ್ ಅಂತ ಹಾಕಿದ್ದೀರಾ ಅನ್ನೋ ಭರವಸೆ ನನಗಿದೆ. ಆಗಸ್ಟ್ 20 ಮಿಡ್ ಟರ್ಮ್ ಎಕ್ಸಾಮ್ ಹೇಳ್ತಾ ಇದ್ದಾರೆ, ಸೆಪ್ಟೆಂಬರ್ 25 ಆಗತ್ತೆ ಅಂತ. ನಿಮ್ಮ ಹತ್ತಿರ 1 ಮಂತ್ ಇದೆ. ನಾನು ಟೈಮ್ ಟೇಬಲ್ ಅಂತ ಹೆಡ್ಡಿಂಗ್ ಹಾಕಿದೆ. ಆ ಟೈಮ್ ಟೇಬಲಲ್ಲಿ ನಿಮ್ಮದು ಕಾಲೇಜ್ ಇರುತ್ತೆ, ಕೋಚಿಂಗ್ ಇರುತ್ತೆ, ಟ್ಯೂಷನ್ಸ್ ಇರುತ್ತೆ, ಸೆಲ್ಫ್ ಸ್ಟಡಿ ಇರುತ್ತೆ, ಏನೇ ಇರಬಹುದು, ಎಲ್ಲೇ ಇದ್ದರೂ ಬೆಸ್ಟ್ ಎಫರ್ಟ್ಸ್ಗಳನ್ನ ಕೊಡಬೇಕು. ನಾನು ನಿಮ್ಮ ಟೈಮ್ ಟೇಬಲ್ನಲ್ಲಿ ನಿಮಗೆ ಗೊತ್ತಿರುತ್ತೆ ಎಲ್ಲಿ ವೇಸ್ಟ್ ಆಗ್ತಾ ಇದೆ ಅದನ್ನು ತೆಗೆದು ಹಾಕಿ ಅಂತ ಹೇಳಿದೆ. ಸೆಕೆಂಡು, ನೀವು 3 to 4 ಅವರ್ಸ್ ಸೆಲ್ಫ್ ಸ್ಟಡಿ ಮಾಡಲೇಬೇಕು ಪ್ರತಿದಿನ. ಯಾವ ಟೈಮಲ್ಲಿ ಮಾಡ್ತೀರಾ ಅನ್ನೋದು ನಿಮ್ಮ ಶೆಡ್ಯೂಲ್ ಮೇಲೆ ಡಿಪೆಂಡೆಂಟ್ ಆಗಿರುತ್ತೆ. ಹೀಗಾಗಿ ಆ 3 to 4 ಅವರ್ಸ್ ಏನಿರುತ್ತೆ ಅದು ನಿಮ್ಮ ಬೆಸ್ಟ್ ಟೈಮ್ ಆಗಿರಬೇಕು ಎನರ್ಜಿ ವೈಸ್. ಥರ್ಡ್ ಆ್ಯಂಡ್ ವೆರಿ ಇಂಪಾರ್ಟೆಂಟು, ಟೈಮ್ ಟೇಬಲ್ಲು, ಪ್ಲ್ಯಾನಿಂಗು, ಸ್ಟ್ರಾಟರ್ಜಿ ಎಲ್ಲ ಕೊನೆಗೆ ಎಲ್ಲಿ ಮ್ಯಾಟರ್ ಆಗುತ್ತೆ, ಯಾವಾಗ ನೀವು ನಿಮ್ಮ ಮೇಲೆ ನಂಬಿಕೆ ಇಟ್ಟು ಎಫರ್ಟ್ಸ್ಗಳನ್ನ ಹಾಕ್ತಿರೋ ಆವಾಗ. ಹೀಗಾಗಿ ಐ ವಿಲ್ ಡೂ ಇಟ್ ಅಂತ ಕಮೆಂಟಲ್ಲಿ ಹಾಕಿ. ನಾನಂತೂ ನಿಮ್ಮ ಮೇಲೆ ಯಾವತ್ತೂ ಸಹ 200% ಕಾನ್ಫಿಡೆನ್ಸನ್ನು ಇಟ್ಕೊಂಡಿದ್ದೇನೆ. ಯು ಆಲ್ ವಿಲ್ ಸ್ಕೋರ್ ವೆರಿ ಗುಡ್ ಮಾರ್ಕ್ಸ್. ಹೇಗೆ ಎಫರ್ಟ್ಸ್ಗಳನ್ನ ಹಾಕಿದಾಗ, ಎಫರ್ಟ್ಸ್ಗಳನ್ನ ಹಾಕಿ ಮಾರ್ಕ್ಸ್ಗಳು ಏನೇ ಬಂದರೂ ಸಹ ನಾವು ಖುಷಿಯಾಗಿ ಸ್ವೀಕರಿಸೋಣ, ಯಾಕಂದರೆ ಎಫರ್ಟ್ಸು ಮ್ಯಾಟರ್ ಆಗುತ್ತೆ. ಹಾಗೆ ನಮ್ಮ ಪರೀಕ್ಷೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನೀವು PU ಸೈನ್ಸಿನ ವಿದ್ಯಾರ್ಥಿಗಳಾಗಿದ್ದರೆ ವಿಜೇತ 360 ಬ್ಯಾಚ್ ಇದೆ. ಇದರಲ್ಲಿ ನಿಮಗೆ ಬೇಕಾದಂಥ KCT ಹಾಗೆ ಬೋರ್ಡ್ಸ್ ಎಲ್ಲ ಪ್ರಿಪರೇಷನನ್ನು ಪ್ರೊವೈಡ್ ಮಾಡ್ತೇವೆ. ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಫೈಂಡ್ ಔಟ್ ಮಾಡ್ಬೋದು. PU ಕಾಮರ್ಸ್ನ ವಿದ್ಯಾರ್ಥಿಗಳಾಗಿದ್ದರೆ ನಿಮಗೋಸ್ಕರ ಸಾಧಕ ಪ್ರೋ ಬ್ಯಾಚ್ ಇದೆ. ಅದರಲ್ಲೂ ಸಹ ನಿಮ್ಮ ಬೋರ್ಡ್ ಎಕ್ಸಾಮ್ ಬೇಕಾದಂಥ ಎಲ್ಲವನ್ನೂ ಸಹ ಕವರ್ ಮಾಡ್ತಾ ಇದ್ದೇವೆ. ಹೀಗಾಗಿ ಈಗಲೇ ಜಾಯ್ನ್ ಆಗಿ ನಮ್ಮ ಬ್ಯಾಚಸ್ಗಳನ್ನ, ಯಾಕಂದರೆ ದಿಸ್ ವಿಲ್ ಬಿ ದ ಸ್ಮಾರ್ಟೆಸ್ಟ್ ಸ್ಟೆಪ್ ಫಾರ್ ಯು ಇನ್ ಅಚೀವಿಂಗ್ ಯುವರ್ 12th ಗೋಲ್ಸ್ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಹಾಗೆ ಖುಷಿಯಾಗಿರಿ, ನಗ್ತಾ ಇರಿ, ಎಫರ್ಟ್ಸ್ಗಳನ್ನ ಹಾಕ್ತಾ ಇರಿ. ಜೀವನ ಸಿಕ್ಕಾಪಟ್ಟೆ ಚಿಕ್ಕದು, ಹೀಗಾಗಿ ಆದಷ್ಟು ಅದನ್ನು ದೊಡ್ಡದು ಮಾಡುವಂಥ ಪ್ರಯತ್ನವನ್ನು ಪಡೋಣ. ಇದೇ ನೋಟ್ನಲ್ಲಿ ಬಾಯ್ ಅಂತ ಹೇಳೋ ಸಮಯ. ಟೇಕ್ ಕೇರ್, ಥ್ಯಾಂಕ್ ಯು, ಬಾಯ್ ಬಾಯ್.